ತಂದೆ ತಾಯಿ ಇದ್ದರು, ಇಬ್ಬರು ಕೂಡ. ತಾಯಿ ಮನೆಯಲ್ಲಿ ಕೆಲಸ ಮಾಡೋದು, ಹೌಸ್ ವೈಫ್ ಇದ್ರು. ತಂದೆ ಏನು ಮಾಡ್ತಾರೆ, ಸ್ವಲ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್. 2 ಮಕ್ಕಳು ಅವನಿಗೆ, 2 ಗಂಡು ಮಕ್ಕಳು. ಚೆನ್ನಾಗಿ ಓದಿಸ್ತಾನೆ, ಬಿಸ್ನೆಸ್ ಅಂತ ಇರ್ತಾನೆ. ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಮೇಲೆ ಯೋಜನೆ ಎಲ್ಲವೂ ಕೂಡ ಫೋಕಸ್ ಬಿಸ್ನೆಸ್ ಮೇಲೆ ಇರುತ್ತೆ. ಮಕ್ಕಳು ದೊಡ್ಡವರಾಗ್ತಾರೆ, ಇಬ್ಬರು ಕೂಡ US ಗೆ ಹೋಗ್ತಾರೆ. ಇಬ್ಬರು ಮಕ್ಕಳು US ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತ ತಂದೆ ತಾಯಿಗೆ ಏಜ್ ಆಗತ್ತೆ. ಏಜ್ ಆಗಿ ಏನಂತಾರೆ, ತಾಯಿ ಹಾಸಿಗೆ ಹಿಡಿತಾಳೆ. ತಾಯಿ ಹಾಸಿಗೆ ಹಿಡಿದ್ರೆ ತಂದೆ ಫೋನ್ ಮಾಡ್ತಾರೆ, ಏನಂತಂದರೆ, ಅಮ್ಮ, ನಿಮ್ಮ ತಾಯಿ ಹುಷಾರಿಲ್ಲ, ಇಬ್ಬರು ಕೂಡ ಬಂದುಬಿಡ್ರಿ ನೀವು ಅಂತ. ಅಷ್ಟೊತ್ತಿಗಾಗಲೇ US ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಬೇಕು, ಅದೆಲ್ಲ ವಿಚಾರ ಮಾಡೋಲ್ಲ. ತಾಯಿ ತೀರೇ ಹೋಗ್ಬಿಡ್ತಾರೆ. ತಂದೆ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಅವ್ರಿಗೆ ರಜಾ ಸಿಕ್ಕು ತಾಯಿ ಶವ ಸಂಸ್ಕಾರಕ್ಕೆ ಬರ್ತಾರೆ. ಇನ್ನೇನು ಶವ ಸಂಸ್ಕಾರ ಮಾಡಿ ಆ ವಿಚಾರದಲ್ಲಿ ಅಳ್ತಾ ಕೂತಿರ್ತಾರೆ ಎಲ್ಲರೂ. ಇನ್ನು 8 ದಿನ ಆಗುತ್ತೆ. 8-10 ದಿನ ಆದಮೇಲೆ ದೊಡ್ಡ ಮಗ ಹೇಳ್ತಾನೆ, ಏನಂತಂದರೆ, ಅಪ್ಪ, ನನಗೆ 8 ದಿನ ರಜೆ ಇತ್ತು, ನನ್ನ ರಜೆ ಮುಗಿದಿದೆ, ನಾನು US ಹೋಗಬೇಕಾಗಿದೆ. ತಂದೆ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಈಗ ತಾಯಿ ತೀರೋಗಿ 8 ದಿನ ಆಗಿದೆ, ಯಾಕೆ ಇನ್ನೊಂದು ದಿನ ಇರಬಾರ್ದ? ಇಲ್ಲಪ್ಪ, ನಾನು ಹೋಗಬೇಕು ಅಂತೇಳಿ ಹೊರಟೇ ಬಿಡ್ತಾ ದೊಡ್ಡ ಮಗ. ಚಿಕ್ಕ ಮಗ ಸಣ್ಣವನು ಅವನೊಂದು 2-3 ದಿನ ಆದಮೇಲೆ ಹೇಳ್ತಾನೆ ಅಪ್ಪನಿಗೆ, ಇಲ್ಲ, ನನಗೂ ಹೋಗಬೇಕಾಗಿದೆ ಅಪ್ಪ ಅಂತ. ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಂದೆ. ಯಾಕೆ ಅಂತಂದರೆ, ನೀವೇ ನನ್ನ ಸರ್ವಸ್ವ ಇದ್ರಿ, ನೀವೇ ನನ್ನ ಜೀವನ, ಈಗ ನನ್ನ ಒಬ್ಬಂಟಿನಾಗಿ ಬಿಟ್ಟು ಹೊಟ್ಟಿದ್ರಲ್ಲ ನೀವು. ಆವಾಗ ಚಿಕ್ಕ ಮಗ ಹೇಳ್ತಾನೆ, ಅಪ್ಪ, ಇದು 50,000 ರೂಪಾಯಿ ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಈ 50,000 ರೂಪಾಯಿ ಇಟ್ಕೊಂಡು ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರನ್ನ, ಬಂಧು ಬಾಂಧವ್ರನ್ನ ಕರೆದು ಒಂದು ಊಟ ಹಾಕ್ಸ್ರಿ ಎಲ್ಲರಿಗೆ, ನಾನು ಹೊರಡಬೇಕು ಅಂತ. ತಂದೆಗೆ ಸಿಟ್ಟು ಬರುತ್ತೆ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿದಾಗ ಮಗ ಹೇಳ್ತಾನೆ, ದಯವಿಟ್ಟು ಬಂಧುಗಳು ಇದನ್ನು ತೊಗೊಂಡೋಗ್ಬೇಕು ಮನೆಗೆ, ಈ ಮಾತುಗಳನ್ನು ನಿಮ್ಮ ಮನೆಗೆ ತೊಗೊಂಡೋಗ್ಬೇಕು. ಮಗ ಹೇಳ್ತಾನೆ, ಅಪ್ಪ, ಅವತ್ತು ನನಗೆ ಸ್ಕೂಲಲ್ಲಿ August 15ಗೆ ಸ್ಪೀಚ್ ಇತ್ತು, ಅಪ್ಪ ನೀ ಬಾ ಅಂತ ಹೇಳಿದೆ. ಅವಾಗ ನೀನೇನು ಮಾಡಿದೆ, ನನ್ನನ್ನು ಡ್ರೈವರ್ ಅಂಕಲ್ ಕಡೆ ಕಳಿಸಿದೆ, ನನ್ನ ಜೊತೆ ಬರಲಿಲ್ಲ ನೀನು. ಮತ್ತೊಂದು ಸಾರಿ ಒಂದು ಸ್ಪೀಚ್ ಇತ್ತು ನಂದು, ನಾನು ಕಾರ್ಯಕ್ರಮ ಬರಬೇಕು, ಆ ಒಂದು ಆ್ಯನ್ಯುವಲ್ ಡೇ ಇದೆ, ಬಾ ಅಂತ ಹೇಳಿದಾಗ, ಅಪ್ಪ ನೀ ಏನು ಮಾಡಿದೆ ಅಂತಂದರೆ, ಆಟೋ ಡ್ರೈವರ್ ಹತ್ರ ಕಳಿಸ್ಕೊಟ್ಟೆ. ದುಡ್ಡನ್ನು ನನ್ನ ಹತ್ರ 200 ರೂಪಾಯಿ ಇಟ್ಟೆ ನನ್ನ ಕೈಗೆ. ನೀನೇನು ಮಾಡಿದೆ ಅಂತಂದರೆ, ಆಟೋ ಡ್ರೈವರ್ ಹತ್ರ ಕಳಿಸ್ಕೊಟ್ಟೆ. ತಂದೆಗೆ ಕಣ್ಣಲ್ಲಿ ನೀರು. ಏನಂತಂದರೆ, ಯಾಕೆ ಈ ಥರ ಅಂದರೆ, ತಾವು ಏನು ಮಾಡ್ತೀರಿ ಅದು ಖಂಡಿತವಾಗಿ ನಿಮ್ಮ ಮಕ್ಕಳು ವಾಪಸ್ ಮಾಡ್ತಾರೆ ನಿಮಗೆ. ಅದಕ್ಕೆ ದಯವಿಟ್ಟು ಬಂಧುಗಳೇ, ತಾವು ಏನು ಮಾಡ್ತೀರಿ, ತಮ್ಮ ಮಕ್ಕಳಿಗಾಗಿ ಸಮಯವನ್ನು ನಿಗದಿ, ತಮ್ಮ ಮಕ್ಕಳಿಗಾಗಿ ಕೆಲಸವನ್ನು ನಿಗದಿ. ಯಾಕೆ ಅಂತಂದರೆ, ನೀವೇನಾದರೂ ಮಾಡಿದರೆ ವಾಪಸ್ ನಿಮಗೆ ಅವರು ಆ ಥರ ಮಾಡ್ತಾರೆ. ಅದಕ್ಕೆ ತಾವೆಲ್ಲ ಒಳ್ಳೆ ಪೇರೆಂಟ್ ಇದ್ದೀರಿ, ತಮ್ಮ ಮಕ್ಕಳಿಗೆ ಸಮಯ ಕೊಡಿ. ತಮ್ಮ ಮಕ್ಕಳಂದ್ರೆ ಏನು, ಅವ್ರು ಏನು ಮಾಡ್ತಾರೆ, ಭಾವಗಳೇನು, ಅವ್ರ ಏಮ್ಸ್ ಏನು, ಅವ್ರ ಥೀಮ್ಸ್ ಏನು, ಎಲ್ಲವನ್ನೂ ಕೂಡ ಅರಿತುಕೊಂಡು ಏನು ಮಾಡಬೇಕು ಅಂತಂದರೆ, ತಾವು ಅವರನ್ನು ಬೆಳೆಸುವ ಕಲೆಯನ್ನು ಕಲಿಬೇಕು.